ಲಕ್ಷ್ಮೀ ದೇವಿಯೇ ಭೂಮಿಗೆ ಇಳಿದು ಬರುವ ದಿನ. ನಿಮ್ಮ ಅದೃಷ್ಟ ಬದಲಾಗಬೇಕೆ? ಹಾಗಾದರೆ ಈ ವಿಡಿಯೋ ತಪ್ಪದೇ ನೋಡಿ. ಮನೆಯ ಈ ಮೂಲೆಯಲ್ಲಿ ಸ್ವಲ್ಪ ಉಪ್ಪು ಇಡಿ. ವಾಸ್ತು ದೋಷ ಹೋಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಪಂಚಮಿಯ ವಿಶೇಷ ಮಾಹಿತಿ. ಈ ತಿಂಗಳು ಮಾರ್ಚ್ 23ನೇ ತಾರೀಕು ಸೋಮವಾರದಂದು ಲಕ್ಷ್ಮೀ ಪಂಚಮಿ ಬಂದಿದೆ. ಈ ಚೈತ್ರ ಮಾಸದಲ್ಲಿ ಬರುವ ಪಂಚಮಿಯ ದಿನದಂದು ಲಕ್ಷ್ಮೀ ದೇವಿಯು ಭೂಮಿಗೆ ಇಳಿದು ಬಂದು ತನ್ನ ಭಕ್ತರೆಲ್ಲರನ್ನೂ ಆಶೀರ್ವದಿಸುತ್ತಾಳಂತೆ. ಆದ್ದರಿಂದ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಾಕು. ಹಣದ ಕಷ್ಟಗಳೆಲ್ಲವೂ ತಕ್ಷಣವೇ ತೀರಿಹೋಗಿ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಈ ಒಂದು ದಿನ ಮಾಡುವ ಪೂಜೆಯಿಂದ ವರ್ಷವಿಡೀ ಧನಕ್ಕೆ ಕೊರತೆಯಿಲ್ಲದಂತೆ ಇರುತ್ತದೆ. ಆದ್ದರಿಂದ ಲಕ್ಷ್ಮೀ ಪಂಚಮಿ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡಿ. ನಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿದ್ದರೆ ಸಾಕು. ಜೀವನದಲ್ಲಿ ಯಾವುದೇ ಹಣದ ಕೊರತೆ ಇರುವುದಿಲ್ಲ. ಆದ್ದರಿಂದ ಮಾರ್ಚ್ 23ನೇ ತಾರೀಕು ಸೋಮವಾರ ಬರುವ ಈ ಲಕ್ಷ್ಮೀ ಪಂಚಮಿಯಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ನೀವು ಊಹಿಸಲಾಗದ ಅದ್ಭುತ ಶುಭ ಫಲಗಳು ಉಂಟಾಗುತ್ತವೆ. ಆದ್ದರಿಂದ ಸ್ತ್ರೀಯರು ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಶುಚಿಗೊಳಿಸಿ, ತಲೆಸ್ನಾನ ಮಾಡಿ, ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟು ಇಟ್ಟು, ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ. ಈ ಪಂಚಮಿಯ ದಿನದಂದು ಮನೆಯ ಹೊಸ್ತಿಲನ್ನು ಸುಂದರವಾಗಿ ಅಲಂಕರಿಸಿದರೆ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀ ದೇವಿಯು ಅಡಿಯಿಡುತ್ತಾಳೆ. ಪೂಜೆಗಾಗಿ ಲಕ್ಷ್ಮೀ ದೇವಿಯ ಭಾವಚಿತ್ರ, ತಾಮ್ರದ ಕಳಸ, ಅಕ್ಷತೆ, ಹೂವು, ಹಣ್ಣು, ತೆಂಗಿನಕಾಯಿ ಇವೆಲ್ಲವನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಆದರೆ ಈ ಲಕ್ಷ್ಮೀ ಪಂಚಮಿ ದಿನದಂದು ಹೊಸದಾಗಿ ಲಕ್ಷ್ಮೀ ದೇವಿಯ ಭಾವಚಿತ್ರವನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಮರದ ಪೀಠವನ್ನು ಇರಿಸಿ. ಆ ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ಲಕ್ಷ್ಮೀ ದೇವಿಯ ಫೋಟೋ ಇಟ್ಟು ದೇವಿಯನ್ನು ಗುಲಾಬಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿಕೊಳ್ಳಿ. ನಂತರ ಒಂದು ತಾಮ್ರ ಅಥವಾ ಹಿತ್ತಾಳೆಯ ಕಳಸ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ, ಚಿಟಿಕೆ ಅರಿಶಿನ ಕುಂಕುಮವನ್ನು ಹಾಕಿ ಕಳಸದ ಮೇಲೆ ತೆಂಗಿನಕಾಯಿಯನ್ನು ಇಡಿ. ಈ ರೀತಿಯಾಗಿ ಕಳಸವನ್ನು ಪ್ರತಿಷ್ಠಾಪಿಸಿ ಮೊದಲಿಗೆ ಗಣಪತಿಯನ್ನು ಸಿದ್ಧಪಡಿಸಿ ಪೂಜಿಸಿ. ನಂತರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರಾರಂಭಿಸಬೇಕು. ಲಕ್ಷ್ಮೀ ದೇವಿಯ ಭಾವಚಿತ್ರದ ಮುಂದೆ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಹಚ್ಚಿ ದೇವಿಯ ಫೋಟೋದ ಮೇಲೆ ಅಕ್ಷತೆ ಮತ್ತು ಪುಷ್ಪಗಳನ್ನು ಅರ್ಪಿಸುತ್ತಾ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮ ಎನ್ನುವ ಮಂತ್ರವನ್ನು ಪಠಿಸಿ. ಆದರೆ ಸಾಲದ ಬಾಧೆಯಿಂದ ಬಳಲುತ್ತಿರುವವರು ನೀವು ಹಚ್ಚುವ ತುಪ್ಪದ ದೀಪದಲ್ಲಿ 2 ಲವಂಗಗಳನ್ನು ಹಾಕಿ. ಸಾಲದ ಬಾಧೆಯಿಂದ ಬೇಗ ಮುಕ್ತಿ ಸಿಗುತ್ತದೆ. ಪೂಜೆಯಲ್ಲಿ ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಪರಮಾನ್ನವನ್ನು ಅರ್ಪಿಸಿ. ಈ ಲಕ್ಷ್ಮೀ ಪಂಚಮಿಯ ದಿನದಂದು ಮನೆಯಲ್ಲಿ ಹಾಲು ಉಕ್ಕಿಸಿ ಆ ಹಾಲಿನಿಂದ ಪರಮಾನ್ನ ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಶುಭ ಫಲಗಳು ಉಂಟಾಗುತ್ತವೆ. ಕುಂಕುಮದಲ್ಲಿ ಅಮ್ಮನವರ ಶಕ್ತಿ ಇರುತ್ತದೆ. ಆದ್ದರಿಂದ ಈ ಪಂಚಮಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ನಿಮ್ಮ ಮಂಗಲಸೂತ್ರಕ್ಕೆ ಕುಂಕುಮದ ಬೊಟ್ಟು ಇಟ್ಟುಕೊಂಡು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಇದರಿಂದ ನಿಮ್ಮ ಪತಿಯ ಆಯುಷ್ಯ ಮತ್ತು ಆದಾಯ ಹೆಚ್ಚಾಗುತ್ತದೆ. ವಿಪರೀತ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರು ಲಕ್ಷ್ಮೀ ದೇವಿಯ ಫೋಟೋಗೆ ಏಲಕ್ಕಿ ಮಾಲೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಕ್ರಮೇಣ ನಿಮ್ಮ ಸಾಲಗಳೆಲ್ಲವೂ ತೀರಿಹೋಗಿ ಆರ್ಥಿಕವಾಗಿ ಸ್ಥಿರರಾಗುತ್ತೀರಿ. ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕರ್ಪೂರದ ಆರತಿಯನ್ನು ಬೆಳಗಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಅಮ್ಮನವರಲ್ಲಿ ಹೇಳಿಕೊಂಡು ನಮಸ್ಕರಿಸಿ. ಯಾರು ಆಕಸ್ಮಿಕ ಧನಲಾಭವನ್ನು ಬಯಸುತ್ತಾರೋ ಅಂತಹವರು ಈ ಲಕ್ಷ್ಮೀ ಪಂಚಮಿಯ ದಿನದಂದು ವೀಳ್ಯದೆಲೆಯ ಮೇಲೆ ಕರ್ಪೂರವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಆರತಿ ನೀಡಿ. ಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಮನೆಯ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ. ಪೂಜೆಯ ಕೊನೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು 3 ಪ್ರದಕ್ಷಿಣೆ ಹಾಕಿ ನಿಮ್ಮ ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು ಪೂಜೆಯನ್ನು ಮುಕ್ತಾಯಗೊಳಿಸಿ. ಈ ರೀತಿ ಸರಳವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನೋಡಿ. ಖಂಡಿತವಾಗಿಯೂ ಭೋಗಭಾಗ್ಯಗಳು ಒದಗಿ ಬರುತ್ತವೆ. ಆದರೆ ಇದನ್ನೆಲ್ಲ ಮಾಡಲು ಸಾಧ್ಯವಾಗದವರು
ಕನಿಷ್ಠ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಒಂದು ಸಣ್ಣ ತುಪ್ಪದ ದೀಪವನ್ನು ಹಚ್ಚಿ. ಈ ಲಕ್ಷ್ಮೀ ಪಂಚಮಿಯ ದಿನದಂದು ಸ್ತ್ರೀಯರು ಉಪವಾಸವಿದ್ದರೆ ತುಂಬಾ ಒಳ್ಳೆಯದು. ಪ್ರಸ್ತುತ ಚೈತ್ರ ನವರಾತ್ರಿ ನಡೆಯುತ್ತಿದೆ, ಅದರಲ್ಲೂ ಲಕ್ಷ್ಮೀ ಪಂಚಮಿ ಬಂದಿದೆ. ಆದ್ದರಿಂದ ಈ ದಿನ ನಿಮ್ಮ ಹತ್ತಿರದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ರವಿಕೆ ಬಟ್ಟೆ, ಅರಿಶಿನ, ಕುಂಕುಮ ಮತ್ತು ಬಳೆಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ಕುಟುಂಬದ ಮೇಲೆ ಅಮ್ಮನವರ ಕೃಪೆಯೂ ಇರುತ್ತದೆ. ಈ ಸೋಮವಾರದ ಲಕ್ಷ್ಮೀ ಪಂಚಮಿಯ ದಿನದಂದು ಬೇರೇನೂ ಮಾಡದಿದ್ದರೂ ಗೋಮಾತೆಯನ್ನು ಮಾತ್ರ ತಪ್ಪದೇ ಪೂಜಿಸಿ. ಗೋಮಾತೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಆದ್ದರಿಂದ ಹಸುವಿಗೆ ಆಹಾರವಾಗಿ ಹಸಿ ಹುಲ್ಲನ್ನು ತಿನ್ನಿಸಿ. ನಮಸ್ಕರಿಸಿದರೆ ಲಕ್ಷ್ಮೀ ದೇವಿಯು ಸಂತೋಷಗೊಂಡು ನೀವು ಕೋರಿದ ವರಗಳನ್ನು ಬೇಗನೆ ಕರುಣಿಸುತ್ತಾಳೆ. ಹಾಗೆಯೇ ಈ ಲಕ್ಷ್ಮೀ ಪಂಚಮಿಯ ದಿನದಂದು ಸ್ವಲ್ಪವಾದರೂ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿ ಮನೆಗೆ ತನ್ನಿ. ಇದರಿಂದ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಈ ಪಂಚಮಿಯ ದಿನದಂದು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವುದು ತುಂಬಾ ಒಳ್ಳೆಯದು. ಹಾಗೆಯೇ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಈ ಲಕ್ಷ್ಮೀ ಪಂಚಮಿಯು ಅತ್ಯಂತ ಶ್ರೇಷ್ಠವಾಗಿದೆ. ಹೊಸ ವಾಹನಗಳ ಖರೀದಿ ಅಥವಾ ಗೃಹ ಪ್ರವೇಶ ಮಾಡಿದರೆ ಶುಭ ಫಲಗಳು ಸಿಗುತ್ತವೆ. ಈ ಲಕ್ಷ್ಮೀ ಪಂಚಮಿಯ ದಿನದಂದು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಆ ಕೆಲಸದಲ್ಲಿ ಖಚಿತವಾಗಿ ಯಶಸ್ಸು ಸಾಧಿಸುತ್ತೀರಿ. ಈ ಲಕ್ಷ್ಮೀ ಪಂಚಮಿಯಂದು ಮುಂಜಾನೆಯೇ ಸ್ನಾನ ಮಾಡಿ ಕೆಂಪು ವಸ್ತ್ರ ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ನಿಮ್ಮ ಮನಸ್ಸಿನ ಇಚ್ಛೆಗಳು ಬೇಗನೆ ನೆರವೇರಬೇಕಾದರೆ ಮಲ್ಲಿಗೆ ಹೂವುಗಳಿಂದ ದೇವಿಯನ್ನು ಪೂಜಿಸಿ. ಪಂಚಮಿಯ ದಿನದಂದು ಬಡವರಿಗೆ ಅಕ್ಕಿಯನ್ನು ದಾನ ಮಾಡಿ. ಇದರಿಂದ ವರ್ಷವಿಡೀ ಧನಧಾನ್ಯಗಳಿಗೆ ಕೊರತೆ ಬರುವುದಿಲ್ಲ. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪವಾದ್ದರಿಂದ ಈ ಲಕ್ಷ್ಮೀ ಪಂಚಮಿಯಂದು ಉಪ್ಪಿನ ಪ್ಯಾಕೆಟ್ ಖರೀದಿಸಿ ಮನೆಗೆ ತನ್ನಿ. ಹಾಗೆಯೇ ಉಪ್ಪು ನೀರಿನಿಂದ ನಿಮ್ಮ ಮನೆಯನ್ನು ಶುಚಿಗೊಳಿಸಿ. ಈ ದಿನದಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಿದರೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮೀ ಕಟಾಕ್ಷವು ಸಂಪೂರ್ಣವಾಗಿ ಲಭಿಸುತ್ತದೆ. ಹಾಗೆಯೇ ಈ ಪಂಚಮಿಯ ದಿನ ತುಳಸಿಯನ್ನು ತಪ್ಪದೇ ಪೂಜಿಸಬೇಕು. ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರೆ 33 ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ತುಳಸಿ ಕಟ್ಟೆಗೆ ಸ್ವಲ್ಪ ಹಸಿ ಹಾಲನ್ನು ಸುರಿದು ನಮಸ್ಕರಿಸಿದರೆ ಆರ್ಥಿಕವಾಗಿ ಉತ್ತಮ ಪ್ರಗತಿ ಹೊಂದುತ್ತೀರಿ. ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಎದುರಾಗುತ್ತಿದ್ದರೆ ತುಳಸಿ ಕಟ್ಟೆಯ ಮಣ್ಣನ್ನು ನಿಮ್ಮ ಹಣೆಯ ಮೇಲೆ ತಿಲಕದಂತೆ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬೇಗನೆ ಶ್ರೀಮಂತರಾಗಬೇಕೆಂದರೆ ನಿಮ್ಮ ಪೂಜಾ ಕೋಣೆಯಲ್ಲಿ ಅಮ್ಮನವರ ಫೋಟೋದ ಮುಂದೆ 5 ಅರಿಶಿನ ಕೊಂಬುಗಳನ್ನು ಇಟ್ಟು ನಮಸ್ಕರಿಸಿ. ನಂತರ ಈ ಅರಿಶಿನ ಕೊಂಬುಗಳನ್ನು ನಿಮ್ಮ ಬೀರುವಿನಲ್ಲಿ ಅಥವಾ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಈ ಪರಿಹಾರ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಈ ಪಂಚಮಿಯ ದಿನ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ಸಂಚರಿಸುತ್ತಾಳಂತೆ. ಆದ್ದರಿಂದ ನಿಮ್ಮ ಮನೆಯ ಪ್ರವೇಶ ದ್ವಾರದಿಂದ ಪೂಜಾ ಕೋಣೆಯವರೆಗೆ ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಹಾಕಿ. ಖಂಡಿತವಾಗಿಯೂ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸಿ ಸ್ಥಿರವಾಗಿ ನೆಲೆಸುತ್ತಾಳೆ. ಈ ಪಂಚಮಿಯ ದಿನದಂದು ನಿಮಗೆ ಕಪ್ಪು ಇರುವೆಗಳು ಕಂಡರೆ ಅವುಗಳಿಗೆ ಆಹಾರವಾಗಿ ಸಕ್ಕರೆಯನ್ನು ಹಾಕಿ. ಇದರಿಂದ ಜಾತಕದಲ್ಲಿನ ಗ್ರಹ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಈ ಸೋಮವಾರ ಸಾಯಂಕಾಲ ಸೂರ್ಯಾಸ್ತದ ನಂತರ ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ. ಮನೆಯ ಹೊರಗೆ 2 ದೀಪಗಳನ್ನು ಹಚ್ಚಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯಗಳೆಲ್ಲವೂ ತೊಲಗಿ ಲಕ್ಷ್ಮೀ ದೇವಿಯು ಅಡಿಯಿಡುತ್ತಾಳೆ. ಈ ಲಕ್ಷ್ಮೀ ಪಂಚಮಿಯ ದಿನ ಪ್ರತಿಯೊಬ್ಬರೂ ಕನಕಧಾರ ಸ್ತೋತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಮನೆಯು ಧನ ಕನಕಗಳಿಂದ ತುಂಬಿ ತುಳುಕುತ್ತದೆ. ಹಾಗೆಯೇ ವಾಸ್ತು ದೋಷಗಳು ಮತ್ತು ಗ್ರಹ ದೋಷಗಳು ನಿವಾರಣೆಯಾಗಲು ಮನೆಯ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಇಡಿ. ಇದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಆಜ್ಞೆಯಂತೆ ಈ ದಿನ ಲಕ್ಷ್ಮೀ ದೇವಿಯು ಭೂಮಿಗೆ ಬರುತ್ತಾಳಂತೆ. ಈ ಲಕ್ಷ್ಮೀ ಪಂಚಮಿಗೆ 1 ದಿನ ಮೊದಲು ಅಂದರೆ ಭಾನುವಾರ ಚತುರ್ಥಿಯ ದಿನ ರಾತ್ರಿ ಮೊಸರನ್ನವನ್ನು ಸೇವಿಸಬೇಕು. ಆದರೆ ಉಪ್ಪು ಬೆರೆಸಿದ ಆಹಾರವನ್ನು ಮಾತ್ರ ಸೇವಿಸಬಾರದು. ಈ ಪಂಚಮಿಯ ದಿನದಂದು ಮರೆತು ಮಾಂಸಾಹಾರ ಸೇವಿಸಬಾರದು. ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರಹಿತ
ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ವ್ಯಾಪಾರಸ್ಥರು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಗೋಮತಿ ಚಕ್ರಗಳನ್ನು ಕಟ್ಟಿ ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ಯಾವುದೇ ನಷ್ಟವಿಲ್ಲದೆ ಅಧಿಕ ಲಾಭ ಉಂಟಾಗುತ್ತದೆ. ಈ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸಣ್ಣ ಸಣ್ಣ ಪರಿಹಾರಗಳನ್ನು ಪಾಲಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.